ರೀತಿ ಎಷ್ಟು ದಿನ ಅಂತ ವಿಚಾರ ಮಾಡ್ತಾ ಕೂತ್ಕೋತೀರ್ರಿ? ನೀ ಈ ರೀತಿ ವಿಚಾರ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನನ್ನ ಮಗಳು ಮತ್ತೆ ಮರಳಿ ಬರ್ತಾಳೇನ್ರಿ? ನಮ್ಮ ಮಗ ಮಾಡಿರೋದು ದೊಡ್ಡ ತಪ್ಪು, ನಿಜ. ಹಾಗಂತ ಏನ್ರಿ ಮಾಡಕ್ಕಾಗುತ್ತೆ? ಈ ಹೆತ್ತ ಕರಳಿಗೆ ಆದಷ್ಟು ಬೇಗ ಅವನಿಗೊಂದು ಮದುವೆ ಮಾಡಿ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಕಳಿಸ್ಬಿಡೋಣ ರೀ. ಆದ್ರೆ ನೀವ್ ಹೀಗ್ ಚಿಂತೆ ಮಾಡ್ತಾ ಕೂತ್ಕೋಬೇಡ್ರಿ. 3 ದಿನ ಆಯ್ತು, ಒಂದು ಹನಿ ನೀರು ಕೂಡ ಕುಡ್ದಿಲ್ಲ. ದಯವಿಟ್ಟು ಹಾಲಾದ್ರೂ ಕುಡಿಯಿರಿ. ಮಹಾದೇವಿ, ಮಗ ಮಾಡಿದ ಹೀನ ಕೃತಿಗೆ ನಮ್ಮ ಮನೆತನದ ಮಾನವೇ ಕುಸಿದು ಮಸಣವಾಗುವ ಪ್ರಸಂಗ ಬಂದೊದಗಿತ್ತು ನಮ್ಮ ಪಾಲಿಗೆ. ರುದ್ರ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿ ತನ್ನ ಮಗಳನ್ನ ಪ್ರಾಣ ಬಲಿ ಕೊಟ್ಟ ನಮಗೋಸ್ಕರ. ಆ ಪುಣ್ಯವಂತನ ಋಣ ನಾವು ಯಾವತ್ತೂ ಮರಿಬಾರ್ದು ಮಾದೇವಿ, ಮರಿಬಾರ್ದು. ಮಗನೆಂಬ ಮಮಕಾರದ ಹುಚ್ಚಿನಲ್ಲಿ, ಹುಚ್ಚ ಆವೇಶದಲ್ಲಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು ಮಾದೇವಿ, ತಪ್ಪಬಾರದು. ನ್ಯಾಯವಂತರ ಮನೆಗಳಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ನಿಮ್ಮ ಮನಸ್ಸಿನಲ್ಲಿ ಯಾವ ನಿರ್ಧಾರ ತಗೊಂಡಿದ್ದೀರಿ? ನೋಡು ಮಾದೇವಿ, ನಾನು ಕೇಳುವ ಮಾತಿಗೆ ಮರು ಉತ್ತರ ಅಷ್ಟೇ ಕೊಡು. ಹೆಚ್ಚಿಗೆ ಏನೋ ಮಾತಾಡಬೇಡ. ಕೇಳ್ರಿ, ಅದೇನ್ ಕೇಳ್ಬೇಕು ಅಂತ ಮಾಡಿದ್ದೀರೋ ಕೇಳ್ರಿ. ನಾನು ನಿನಗೆ ಏನಾಗಬೇಕು? ನನ್ನ ಗಂಡನೇ, ನನ್ನ ಪಾಲಿನ ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಹೆಂಡತಿಯಾದವಳ ಕರ್ತವ್ಯ ರೀ, ಅದವಳ ಆದ್ಯ ಕರ್ತವ್ಯ. ಸರಿ, ಒಂದು ವೇಳೆ ಗಂಡನ ಆಜ್ಞೆಯನ್ನು ಪಾಲಿಸಿದವಳು ಅಂಥವಳು ಸತಿನೇ ಅಲ್ಲ, ಅವಳು ಪತಿ ದ್ರೋಹಿ. ಸರಿ, ಓಕೆ. ಈಗ ನಾನೊಂದು ನಿನಗೆ ಮಾತು ಕೊಡ್ತೀನಿ, ಆ ಮಾತು ನಡೆಸಿಕೊಡ್ತೀನಿ ಅಂತ ಮಾತು ಕೊಡು ಮಾದೇವಿ. ಅಲ್ರಿ, ನೀವು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಿ ಅಂತಾನೆ ನನಗ್ ಗೊತ್ತಿಲ್ಲ. ನಾನು ಹೇಗ್ರಿ ಮಾತು ಕೊಡ್ಲಿ? ಮೊದಲು ನಿಮ್ಮ ಮನಸ್ಸಿನಲ್ಲಿರೋ ವಿಷಯನ ಬಹಿರಂಗ ಮಾಡಿ. ಯಾಕೆ? ಸತಿಯಾದವಳು ಪತಿ ಆಜ್ಞೆಯನ್ನು ಪಾಲಿಸೋದು ಸತಿ ಧರ್ಮ ಅಂತ ನೀನೇ ನಿನ್ನ ನಾಲಿಯಿಂದ ಇದೀಗ ತಾನೇ ನುಡಿದಿರುವೆ ಅಂದಾಗ ನನ್ನ ಅಂತರಂಗ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ನಿನಗೆ ಅವಶ್ಯಕತೆ ಇಲ್ಲ. ಮಾದೇವಿ, ನಾನು ಕೇಳುವ ಮಾತಿಗೆ ಮಾತು ಕೊಡ್ತೀಯೋ ಇಲ್ಲ ಅಷ್ಟೇ ಹೇಳ. ಆಯ್ತು, ನನ್ನ ತಂದೆ ತಾಯಿಗಳ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮಾತು ನಡೆಸ್ಕೊಡ್ತೀನಿ. ನೋಡು ಮಾದೇವಿ, ಸತಿ ಧರ್ಮದಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಆದರೆ ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಈ ಹಾಲು ನಿನ್ನ ಮಗ ಮಾಂತೇಶ್ ಕುಡಿಯಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಬೆರೆಸಿ ನೀವೇನ್ರಿ ಮಾತಾಡ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಿ ನೀವು? ನಾನು ಹೆತ್ತ ಕಣ್ಣನಿಗೆ ನಾನು ವಿಷ ಹಾಕಿ ಕೊಲ್ಲಬೇಕೇನ್ರಿ? ಕುಡಿಸುವಂತ ಈ ನನ್ನ ಕೈಗಳಿಂದ ನನ್ನ ಮಗನಿಗೆ ನಾನೇ ವಿಷ ಕೊಡ್ಬೇಕೇನ್ರಿ? ಮಹಾದೇವಿ, ನಿನ್ನ ನೋವು
ನೋವು ನನಗೂ ಗೊತ್ತು. ನೀನು ಹತ್ತು ಎತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಣಿಸಿದ ಕರಡಿನ ಕೊರಗು ನನಗೂ ಗೊತ್ತು. ಆದರೆ ವಿಧಿವಿಲಾಸದ ದುರಂತದಲ್ಲಿ ಹೆತ್ತ ಮಕ್ಕಳನ್ನೇ ಬಲಿ ತೆಗೆದುಕೊಳ್ಳೋದು ಹೆತ್ತವರ ಹಣೆ ಬರದಲ್ಲಿ ಆ ಬ್ರಹ್ಮ ಬರೆದಿರುವಾಗ ಇದು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾದೇವಿ, ಸಾಧ್ಯವಿಲ್ಲ. ಮಗನೆಂಬ ಮಮಕಾರ ಸುಟ್ಟು ಹಾಕು. ಮನೆತನದ ಮಾನ ಉಳಿಸಲು ಮುಂದಾಗು. ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು. ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ನೀ ಬಲಿ ತೆಗೆದುಕೊಳ್ಳಲೇಬೇಕು ಮಾದೇವಿ, ತೆಗೆದುಕೊಳ್ಳಬೇಕು. ಅಲ್ರಿ, ಮನೆತನದ ಮಾನವೇ ಹೆಚ್ಚು ಮುಖ್ಯ ಅನ್ನೋದು ನನಗೂ ಗೊತ್ತ್ರಿ, ಅದು ನನಗೂ ಗೊತ್ತು. ಆದ್ರೆ ಯಾವುದೇ ತಾಯಿ ಪ್ರಪಂಚದಲ್ಲಿ ತನ್ನ ಮಗನಿಗೆ ತಾನೇ ವಿಷ ಕೊಡೋದಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇದೆಯಾ? ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾನ ಹೆಂಡತಿ ತನ್ನ ಗಂಡನ ಆಜ್ಞೆಗಾಗಿ ತನ್ನ ಹೆತ್ತ ಮಗನನ್ನೇ ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ತನ್ನ ಗಂಡನ ಮಾತಿಗೆ ತನ್ನ ಕರುಳು ಕುಡಿಯನ್ನೇ ಬಲಿ ಕೊಡಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನ ಕಳೆಯಲು ಮುಂದಾಗಿರುವ ನಿನ್ನ ಮಗನನ್ನು ನೀನು ಬಲಿ ಕೊಡಲೇಬೇಕು ಮಹಾದೇವಿ, ಬಲಿ ತೆಗೆದುಕೊಳ್ಳಲೇಬೇಕು. ನೋಡು ಮಹಾದೇವಿ, ಮಾನವಂತ ಮಾನವರಿಗೆ ಯಾಳಗಿ ಕವಿ ಒಂದು ಮಾತು ಹೇಳಿದ್ದಾನೆ. ಪ್ರಾಣ ಹೋದ್ರೂ ಮಾನ ಬೇಕು, ಪ್ರಾಣ ಹೋದ್ರೂ ಮಾನ ಬೇಕು ಎಂಬ ಯಾಳಗಿ ಕವಿಗಳ ನುಡಿ ಮರೆಯದಿರು ಮಾದೇವಿ, ಮರೆಯದಿರು. ಮಾದೇವಿ, ಹೆಚ್ಚಿಗೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಈಗ ನಾನು ಕೇಳುವುದು ಒಂದೇ ಮಾತು. ಯಾವುದ್ರಿ ಅದು? ನಿನಗೆ ಮಗ ಬೇಕು ಇಲ್ಲ ಮಾಂಗಲ್ಯ ಬೇಕು? ಹೇಳು ಮಾದೇವಿ, ಯಾವುದು ಬೇಕು ನಿನಗೆ? ಯಾವುದು ಬೇಕು? ಅಲ್ರಿ, ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು ನನಗೆ? ನನಗೆ ನನ್ನ ಮಗ ಈ ನನ್ನ ಮಾಂಗಲ್ಯ ಎರಡು ನನಗೆರಡು ಕಣ್ಣಿಂದ ಹಾಕಿರಿ, ನನಗೆರಡು ಕಣ್ಣಿಂದ ಹಾಕಿ. ಇದರಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಕೇಳಿದ್ರೆ ನಾನು ಹೇಗ್ರಿ ಉತ್ತರ ಕೊಡ್ಲಿ? ನಾನು ಹೇಗೆ ಉತ್ತರ ಕೊಡ್ಲಿ? ಆದ್ರೆ ಸತಿಯ ಸ್ಥಾನದಲ್ಲಿ ನಿಂತು ನಾನು ಹೇಳೋದು ಒಂದೇ ಮಾತು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು. ಸತ್ಯವಾದ ಮಾತನ್ನೇ ಹೇಳಿದೆ ಮಹಾದೇವಿ, ಹೆಣ್ಣಿನ ಧರ್ಮದಲ್ಲಿ ನಿಂತು. ನೋಡು ಮಹಾದೇವಿ, ಈಗ ಮಾಂತೇಶ್ ಬರುವ ಸಮಯ. ತಾಯಿಯ ಕೈಯಿಂದ ಹಾಲು ಕುಡಿಯುವ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನೀನು ಕುಡಿಸುವ ಆ ಹಾಲಲ್ಲಿ ಈ ವಿಷಯ ಬೆರೆಸಿ ಕೊಂದು ಬಿಡು ಮಹಾದೇವಿ, ಕೊಂದು ಬಿಡು. ಒಂದು ವೇಳೆ 10 ಮಣುಗಳೊಳಗಾಗಿ ನಿನ್ನ ಮಗನನ್ನು ಕೊಲೆ ಮಾಡದೆ ಹೋದ್ರೆ ನಿನಗೆ ತಾಳಿ ಕಟ್ಟಿದ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡ್ತಾನೆ. ಯಾವುದು ಉಳಿಸ್ಕೋಬೇಕು, ಯಾವುದು ಕಳ್ಕೋಬೇಕು ನಿರ್ಧಾರ ಮಾಡು. ನಾನು ಮರಳಿ ಬರುವಷ್ಟರಲ್ಲಿ ಮಗ ಮನೆಯಲ್ಲಿ ಇರಬಾರದು. ಅವನ ಹೆಣ ಇರಬೇಕು. ಇಲ್ಲದಿದ್ದರೆ
ನಿರ್ಧಾರ ಮಾಡು.